ನಾಯಿ ಮಾಂಸ ದಂಧೆ ಆಗ್ತಾ ಇದೆಯಾ ನಿಮಗೆ? ನೀವೇ ಪ್ರಮುಖ ದೂರುದಾರ ಕುರೇಶಿ ಅವರೇ, ಹೇಳಿ ದಯವಿಟ್ಟು ಇದರ ಕತೆ ಹೇಳಿ ನಮಗೆ ಏನು ಅಂತ. ಸರ್ ಇದು ಕಣ್ಣಿಡಿಯಕ್ಕೆ ಆಗ್ತಾ ಇಲ್ಲ ಸರ್. ಇದು ಕಣ್ಣಿಡಿಯಕ್ಕೆ ಆಗ್ತಾ ಇಲ್ಲ. ಈ ಮರಿ ಕುಯ್ದು ಬಿಟ್ಟು 4 ದಿವಸ ಆಗಿದೆ. 4 ದಿವಸದಿಂದ ಮರಿ ಬಂದ್ಬಿಟ್ಟು ಐಸ್ನಲ್ಲಿ ಇದೆ. ಐಸ್ನಲ್ಲಿ ಹಾಕೋರೆ ಫ್ರೋಸನ್ ಬಾಕ್ಸ್ನಲ್ಲಿ. ಅದಕ್ಕೆ ಇದು ಕಣ್ಣಿಡಿಯಕ್ಕೆ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ. ಇದು BBMP ಅಧಿಕಾರಿ ಬಂದವರೆ, ಅವರು ತೊಗೊಂಡೋಗಿ ಕೊಡ್ತಾರೆ, ಅವರು ರಿಪೋರ್ಟ್ ಕೊಡ್ತಾರೆ, ಆವಾಗ ಗೊತ್ತಾಗತ್ತೆ. ಈ ಮಾಂಸ ನಾಯಿದು ಇಲ್ಲಾಂದ್ರೂ ಕುರಿ ಮಾಂಸ ಇದ್ರೂ ಇದು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ ಸರ್. ಮಾಂಸ ತಿನ್ನೋದು ಮರಿ ಕೊಯ್ದರೆ 14 ಅವರ್ನಲ್ಲಿ ಮಾಂಸ ತಿನ್ನಬೇಕಾಗಿರೋದು. ಅವರು ಈ ಮಾಂಸ ಬಂದ್ಬಿಟ್ಟು 70 ಅವರ್ ಆಗಿದೆ ಸರ್. ಸರ್ ನಿಮಗೆ ಡೌಟ್ ಏನು ಬಂತು ಸರ್? ಈ ದಂಧೆ ಆಗ್ತಾ ಇದೆ ಅಂತ ಹೇಳಿ ಇನ್ನೂವರೆಗೂ 70 ಅವರ್ ಆಗಿದೆ. ದಂಧೆ ಆಗ್ತಾ ಇದೆ ಅಂತ ಹೆಂಗೆ ಡೌಟ್ ಬಂತು ನಿಮಗೆ? ನನಗೆ ಡೌಟ್ ಹೆಂಗೆ ಬರ್ತದೆ ಅಂದರೆ, ಇದು ನಾವು ಕುರಿ ವ್ಯಾಪಾರನೇ ಮಾಡೋರು, ನಾವು ಅಂಗಡಿ ಮಡಗಿದ್ದೀವಿ. ನಾವು 750-800 ರೂಪಾಯಿಗೆ ಮಾಂಸ ಮಾರ್ತಾ ಇದ್ದೀವಿ. ಈ ಮಾಂಸ ಬಂದ್ಬಿಟ್ಟು 550 ರೂಪಾಯಿ 600 ರೂಪಾಯಿಗೆ ಮಾಡಿದ್ರೆ ಯಾವ ಕಾರಣಕ್ಕೆ ನೀವು ಮಾರ್ತಾ ಇದ್ದೀರಪ್ಪ, ಇದು ಹೆಂಗೆ ತಗೊಂಡ್ಬಂದು ಏನಕ್ಕೆ ಮಾರ್ತಾ ಇದ್ದೀರಾ ಅಂದ್ಬಿಟ್ಟು ನಾವು ವಿಚಾರಿಸಿದಕ್ಕೆ ಗೊತ್ತಾಯಿತು ನಮಗೆ ರಾಜಸ್ಥಾನಲ್ಲಿ ಬೆಲೆ ಕಮ್ಮಿ ಅಂದ್ಬಿಟ್ಟು. ಅಲ್ಲಿಂದ ಇವ್ರು ತೊಗೊಂಬರ್ತಾರೆ, 3 ದಿವಸ ಟ್ರೈನ್ನಲ್ಲಿ ಹಾಕೊಂಡು ಬಂದ್ಬಿಟ್ಟು ಇಲ್ಲಿ ತೊಗೊಂಬಂದು ಮಾರ್ತಾರೆ ಮಾಂಸ. ಅದು ನಾನು ಇವರೆಲ್ಲರಿಗೆ 20,000 ಜನ ಇದ್ದಾರೆ ವ್ಯಾಪಾರ ಮಾಡೋರು ಕಸಾಯಿಗಳು. ಅದ್ನಲ್ಲಿ ಈ ವ್ಯಾಪಾರ ಮಾಡ್ತಾ ಇರೋದು 20 ಜನ. 20 ಜನನಲ್ಲಿ ನಾನು ಬಂದ್ಬಿಟ್ಟು 20 ಜನಗೂ ಹೇಳಿದ್ದೀನಿ, ನೋಡಪ್ಪ ಈ ಥರ ತರಲ ಕೆಲಸ ಮಾಡಬೇಡಿ, ಈ ಥರ ಮಾಡಬೇಡಿ ಅಂದ್ಬಿಟ್ಟು ನಾನು ಹೇಳಿದ್ದೀನಿ. ಹೇಳೋಕ್ಕಷ್ಟು ನನಗೇನೆ ಆಫರ್ ಮಾಡ್ತಾರೆ, ದುಡ್ಡು ತೊಗೊಂಬಿಡು, ಇದು ಕಂಪ್ಲೇಂಟ್ ವಾಪಸ್ ತೊಗೊಂಬಿಡು, ಅದು ತೊಗೊಂಬಿಡು. ನಾನು ಪೂರ್ತಿ ಜಾಗ ಕಂಪ್ಲೇಂಟ್ ಮಾಡಿದ್ದೀನಿ, 7 ಜಾಗ ಕಂಪ್ಲೇಂಟ್ ಮಾಡಿದ್ದೀನಿ. ರೈಲ್ವೆನಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ಗೆ, DK ಸಾಹೇಬ್ರಿಗೆ, ಆಮೇಲೆ ಬಂದ್ಬಿಟ್ಟು BBMP ಕಮಿಷ್ನರ್ಗೆ, ಪೊಲೀಸ್ ಕಮಿಷ್ನರ್ಗೆ, CCPಗೆ ಎಲ್ಲ ಜಾಗ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಏನು ಆ್ಯಕ್ಷನ್ ತೊಗೊಂಡಿಲ್ಲ. BBMP ಅವರು ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವ್ರ ಜೊತೆಯಲ್ಲಿ ರೋಲ್ ಕಾಲ್ ಇಳಿಸ್ಕೊಂಡ್ಬಿಟ್ಟು ಅವ್ರಿಗೆ ಏನು ಆ್ಯಕ್ಷನ್ನೇ ಮಾಡಿಲ್ಲ. 3 ಗಂಟೆಗೆ ನಾವು ಫೋನ್ ಮಾಡಿರೋದು, ಇನ್ನೂವರೆಗೂ ಯಾರು BBMP ಆಫೀಸ್ ಬಂದಿಲ್ಲ. ಈಗ 7:15 ಒಬ್ಬ ಬಂದವರೆ, ಅದೂ ಮೇಲೆ ಕಡೆಯಿಂದ ಯಾರು ಫೋನ್ ಹಾಕಿದ ತಕ್ಷಣ ಬಂದವರೆ ಚೆಕ್ ಮಾಡೋಕ್ಕೆ. ಈಗ ಫುಡ್ ಇನ್ಸ್ಪೆಕ್ಟರ್ 3 ಗಂಟೆಯಿಂದ ಯಾವ BB ಆಫೀಸರ್ ಈಗ ಫುಡ್ ಇನ್ಸ್ಪೆಕ್ಟರ್ ಬಂದ್ರಲ್ಲ, ಅವರ ಬಗ್ಗೆ ನಿಮಗೆ ನಂಬಿಕೆ ಇದೆಯಾ? ಫುಡ್ ಇನ್ಸ್ಪೆಕ್ಟರ್ ಬಂದವರೆ, ಅವರು ಮಟನ್ ತಗೊಂಡೋಗವ್ರೆ. ಇಲ್ಲ ಸರ್, ಅವ್ರ ಮೇಲೆ ನಂಬಿಕೆ ಇಲ್ಲ. ಏನಂದ್ರೆ 90 ಬಾಕ್ಸ್ಗಳು ಐತೆ ಇಲ್ಲಿ. ಒಂದು ಬಾಕ್ಸ್ನಲ್ಲಿ 10 ಮರಿ ಐತೆ. ಕೇಳಿ ಸರ್, ನಮ್ 90 ಬಾಕ್ಸ್ ಐತೆ, ಒಂದು ಬಾಕ್ಸ್ನಲ್ಲಿ 10 ಮರಿ ಐತೆ. ಅಷ್ಟು ಮರಿನಲ್ಲಿ ಅವ್ರು ಎಷ್ಟು ತಗೊಂಡೋಗ್ತಾರೆ ಸರ್? 1 ಮರಿ ತಗೊಂಡೋಗ್ತಾರೆ ರಿಪೋರ್ಟ್ ಕೊಡೋಕ್ಕೆ. ಅದೂ ಅವರು ಹೈದರಾಬಾದ್ಗೆ ಕಳಿಸ್ಬೇಕು, 8 ದಿವಸ ಆಗುತ್ತೆ ನಮಗೆ ಅಂದ್ರೆ ಸರಿ ತಗೊಂಡೋಗಿ ಅಂದ್ಬಿಟ್ಟು 1 ಬಾಕ್ಸ್ನಲ್ಲಿ ತಗೊಂಡೋಗೋರೆ. 90 ಬಾಕ್ಸ್ನಲ್ಲಿ ನಾವು ಯಾವ ಚೆಕ್ ಮಾಡೋಕ್ಕಾಗತ್ತೆ ಸರ್? ಅದು ಸರ್ ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ರಿ? ಪಾಯಿಂಟ್ ಹಾಕಿದ್ದು ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ರಿ? ನಂಬರ್ 1 7 ಜನ. ನಾನು ಚೀಫ್ ಮಿನಿಸ್ಟರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, DK ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಆಮೇಲೆ BBMP ಕಮಿಷನರ್ ಕೊಟ್ಟಿದ್ದೀನಿ, ಅಡಿಷನಲ್. ಹೌದು ಸರ್, ಅವ್ರ ಹತ್ರನೂ ನಾನು ಲೆಟರ್ ಕೊಟ್ಟಿದ್ದೀನಿ, ಪೂರ್ತಿ ಫೋಟೋ ಮಾಡಿಸಿ. ಇನ್ನೊಮ್ಮೆ ಹೇಳಿ ಸರ್, 7 ಜನ ಯಾರೆಲ್ಲ? ಮುಖ್ಯಮಂತ್ರಿ, ಆಮೇಲೆ BBMP ಕಮಿಷನರ್ ಕೊಟ್ಟಿದ್ದೀನಿ, ಆಮೇಲೆ ರೈಲ್ವೆ ಸ್ಟೇಷನ್ಗೆ ರೈಲ್ವೆಗೆ ಕಳಿಸಿದ್ದೀನಿ, ದಿನೇಶ್ ಗುಂಡ್ರೋ ಕೊಟ್ಟಿದ್ದೀನಿ, ಅಡಿಷನಲ್ ಕಮಿಷನರ್ ಕೊಟ್ಟಿದ್ದೀನಿ, CCP ನಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಪೂರ್ತಿ ಜಾಗ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. ಇವರು ನಿಮಗೆ ಎಷ್ಟು 50 ಲಕ್ಷ ಆಫರ್ ಬಂದಿದೆ ಅಂತ ಹೌದಾ? ಹೌದು ಸರ್, ಕರೆಕ್ಟ್ ಮಾತಿದು. ಅವ್ನು ತೊಗೊಂಬಂದಿರೋದನು ನನ್ನ ಹತ್ರ ಬಂದ್ಬಿಟ್ಟು, ಬೇಕಂದ್ರೆ ಅವನು ಹೇಳ್ತಾನೆ, ನಾನು ನಮ್ಮ ಹತ್ರ ಬಂದ್ಬಿಟ್ಟು ಅವ್ನು ಆಫರ್ ಕೊಟ್ಟವನೆ. ಇವರೆಲ್ಲ ಸೇರ್ಕೊಂಡು ಒಬ್ಬನಿಗೆ ಕಳ್ಸೋರೆ, ಅವ್ನು ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಮಾತು ಹೇಳ್ಬಿಟ್ಟು ಹೋಗೋವನೆ. ಇದು ಕಸಾಯಿಖಾನೆಯಲ್ಲಿ ಮಾರಾಟ ಮಾಡೋದು, ಇದು ಜನಗಳಿಗೆ ಕೊಡ್ತಾರ ಅವರು ಡೈರೆಕ್ಟ್ ಆಗಿ ಹೋಟೆಲ್ಗೆ ಕೊಡೋದಾ ಸರ್? ಇದು ಕಸಾಯಿಖಾನೆಯಲ್ಲಿ ಕುಯ್ದಿರೋದು ಮರಿನೇ ಇಲ್ಲ ಸರ್. ಇದು ಫಸ್ಟ್ ಪಾಯಿಂಟು. ರಾಜಸ್ಥಾನದಿಂದ ಬಂದಿರೋದು ಮಾಂಸ. ರಾಜಸ್ಥಾನಲ್ಲಿ ಯಾವುದು ಕಸಾಯಿಖಾನೆನೇ ಇಲ್ಲ, ಎಲ್ಲ ಅವ್ರ ಮನೆಯಲ್ಲಿ ಅವ್ರ ಗೋಡನ್ನಲ್ಲಿ ಮರಿ ಕುಯ್ಯೋದು, ಅಲ್ಲಿಂದ ಆಗ್ಬಿಟ್ಟು ಇವ್ರಿಗೆ ಕಳಿಸ್ತಾರೆ. ಇವ್ರದ್ದು ಯಾರ್ದು ಅಂಗಡಿ ಇಲ್ಲ, ಲೈಸೆನ್ಸ್ ಮಾಡ್ಕೊಂಡ್ಬಿಟ್ಟವ್ರೆ, ಅಂಗಡಿ ಇಲ್ಲ, ಎಲ್ಲ ಒಳಗಡೆ ಸಂಧಿ ಒಳಗಡೆ ಎಲ್ಲ ಗೋಡನ್ ಮಾಡೋರೆ. ಮಾಡ್ಕೊಂಡ್ಬಿಟ್ಟು ಆ ಗೋಡನ್ನಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಇವರು. ಈ ಮಾಂಸಕ್ಕೆ ವಾಸನೆ ಬಂದಿರ್ತದೆ, ಅದಕ್ಕೆ ವಿನಿಗರ್ ಹಾಕಿ ತೊಳ್ದಿ ಹೋಟ್ಲ್ಗಳಿಗೆಲ್ಲ ಸಪ್ಲೈ ಮಾಡ್ತಾರೆ ಇವ್ರದ್ದು. ಅಂದ್ರೆ ಕೊಳೆತ ಮಾಂಸ 70 ಗಂಟೆ ಅಂತಂದ್ರೆ ಕೊಳ್ತಿರುತ್ತಲ್ವಾ? 16 ಗಂಟೆ ಒಳಗೆ ಅದನ್ನು ವಿಲೇವಾರಿ ಮಾಡ್ಬೇಕು ನಿಮ್ಮ ಪ್ರಕಾರ? ಅದು ದೊಡ್ಡ ಆರೋಪ. ಹೌದು ಸರ್, 100% ಸರ್. ಈಗ ಅಲ್ಲಿಂದ ಈ ಆರೋಪ ಇಲ್ಲ ಸರ್. ಒಂದು ಚಿಕ್ಕದ ಅಂಗಡಿನಲ್ಲಿ ಮಟನ್ ಅಂಗಡಿನಲ್ಲಿ ಕೇಳಿ ಸರ್, ಮಟನ್ ಅಂಗಡಿನಲ್ಲಿ ಚಿಕ್ಕದು ಒಂದು ಬೋರ್ಡ್ ಸರಿ ಇಲ್ಲ ಅಂದ್ರೆ, ಮುಂದೆ ಗಿಲಾಸ್ ಹಾಕಿಲ್ಲ ಅಂದ್ರೆ,
ಆ ಮಾಂಸದಲ್ಲಿ ಸೀಲ್ ಇಲ್ಲ ಅಂದರೆ ಏನನ್ನ ಇದ್ರೆ ಆ ಅಂಗಡಿ ಸೀಸ್ ಮಾಡೋಕ್ಕೆ ನಿಮ್ಮ ಹತ್ರ ಪವರ್ ಇದೆ BBMP ಅವ್ರಿಗೆ. ಕರೆಕ್ಟು. ಇವ್ರಿಗೆ ಬಂದ್ಬಿಟ್ಟು ಇಷ್ಟು ಮಾಂಸ ಬಂದ್ಬಿಟ್ಟು ಬೆಳಗ್ಗೆಯಿಂದ ಇವತ್ತು ರಾತ್ರಿ ಆಗ್ತಾ ಇದೆ, ಇಷ್ಟು ಮಾಂಸ ಇಲ್ಲಿ ಬಿದ್ದೋಗಿದೆ. ಇವ್ರಿಗೆ ಯಾರಿಗೂ ಒಂದು ಸ್ವಲ್ಪನೂ ರೆಸ್ಪಾನ್ಸೇ ಇಲ್ಲ, ಅವರು ಯಾರು ಬಂದಿಲ್ಲ. ಈ ಮಾಂಸ ಪೂರ್ತಿ ಸೀಸ್ ಮಾಡಬೇಕು, ಈ ಮಾಂಸ ಮೇಲೆ ಪೆನಲ್ ಆಗಬೇಕು, ಇಲ್ಲಾಂದರೆ ಬರ್ನಿಂಗ್ಗೆ ಕಳಿಸ್ಬೇಕು, ಅಷ್ಟು ಪವರ್ ಇದೆ ಇವ್ರ ಹತ್ರ. ಇದೇ 2020ನಲ್ಲಿನೂ ಈ ಥರ ಆಗಿತ್ತು ರೈಲ್ವೆ ಸ್ಟೇಷನ್ನಲ್ಲಿ. ಆ ಮಾಂಸ ಬರ್ನಿಂಗ್ ಕಳಿಸೋರೆ, ಅವ್ರಿಗೆಲ್ಲ ಗೊತ್ತಿದೆ. ಈಗ ಎಲ್ಲ ರೋಲ್ಗಾಲ್ ತಿಂತಾರೆ, ಅದಕ್ಕೆ ಇದಕ್ಕೆ ತೊಗೊಂಡು ಬರೋಕ್ಕೆ ಸಾಧ್ಯನೇ ಕೊಡ್ತಾ ಇಲ್ಲ, ಬರ್ತಾನೆ ಇಲ್ಲ, ಈ ಮುಂದೆನೇ ಬರ್ತಾ ಇಲ್ಲ ಅವರು. ಎಲ್ಲರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ನಿಮ್ಮ ಒಂದು ಆರೋಪ. ಅಬ್ದುಲ್ ರಜಾಕ್ ಅಂತ ಒಬ್ಬ ಇದ್ದಾನೆ, ಅವನು ಇಲ್ಲಿಂದ ಹೌದು ಅಬ್ದುಲ್ ರಜಾಕ್ ಅಂತ ಒಬ್ಬ ಇದ್ದಾರೆ. ಅವ್ರು ಬಂದ್ಬಿಟ್ಟು ಈ ಮಾಂಸ ರೈಲ್ವೆ ಸ್ಟೇಷನ್ಗೆ ಬಂದರೆ ರೈಲ್ವೆ ಸ್ಟೇಷನಿಂದ ಅಂಗಡಿಗೆ ಅವ್ರು ಗೋಡನ್ಗೌಡಿಗೆ ತೊಗೊಂಡೋಗೋಕೆ ಕೊಡೋದು ಜವಾಬ್ದಾರಿ ಅವ್ರದ್ದು. ಅವರೇ ಜಗಳ ಮಾಡ್ತಾ ಇರೋದು, ಭಾಳ ಓಪನ್ ಮಾಡೋಕ್ಕೆ ನಮ್ಮ ಮಾಲು ಇದು ಅದು ಅಂದ್ಬಿಟ್ಟು ಅವರೇ ಪೂರ್ತಿ ಜಗಳ ಮಾಡ್ತಾ ಇರೋದು ಅಬ್ದುಲ್ ರಜಾಕೆ. ಈಗ ಮಾಂಸ ಸಪ್ಲೈ ಮಾಡುವಾಗ ಆ ರೀತಿ ಕುರಿ ತಲೆ ಮೇಕೆ ತಲೆ ಹಾಕೋದಕ್ಕೆ ಅವಕಾಶ ಇದೆಯಾ, ಅಥವಾ ಖಾಲಿ ಮಾಂಸ ಸಪ್ಲೈ ಮಾಡಬೇಕಾ, ಹೆಂಗೆ ಅದು? ಇಲ್ಲ ಸರ್, ಮಾಂಸ ಸಪ್ಲೈ ಮಾಡೋರು ಮಾಂಸ ಸಪ್ಲೈ ಮಾಡಬೇಕು. ಕುರಿ ತಲೆ, ಕುರಿ ಬೋಟಿ ಅದೆಲ್ಲ ತಗೊಂಬರ್ತಾ ಇದ್ದಾರೆ. ಅದೂ ಇವ್ರಿಗೆ ಬುದ್ಧಿನಲ್ಲಿ ಬರ್ತಾ ಇಲ್ಲ. ನಮ್ಮ ಅಧಿಕಾರದಲ್ಲಿ ಹೆಂಗಿದ್ದಾರೆ, ಅಲ್ಲಿಂದ ಕುರಿ ತಲೆ, ಕುರಿ ಬೋಟಿ, ಕುರಿ ಲಿವರ್ ಎಲ್ಲ ಹಾಕೊಂಡ್ಬಂದವರಲ್ಲ, ಇದಕ್ಕೇನು ಹೇಳಬೇಕು? ನಿಮ್ಮ ಆರೋಪ ಇದು ಕೊಳೆತ ಮಾಂಸ ಕೊಡ್ತಾ ಇದ್ದಾರೆ ಅಂತನಾ, ಅಥವಾ ಇದರಲ್ಲಿ ನಾಯಿ ಮಾಂಸ ಕೂಡ ಮಿಕ್ಸ್ ಆಗ್ತಾ ಇದೆ ಅಂತನಾ? ಹೌದು ಸರ್, ಕರೆಕ್ಟ್. ನಾಯಿ ಮಾಂಸ ಮಿಕ್ಸ್ ಆಗ್ತಾ ಇರೋದು ನಾನು ಹೇಳಲ್ಲ ಸರ್, ಹೇಳರ ಮಾತು ಆಮೇಲೆ ಅವರು ಇಲ್ಲ ಅಂದ್ರೆ ಸುಳ್ಳಾಗತ್ತೆ. ಓಕೆ, ಇದು ಕೊಳ್ತಿರೋದು ಮಾಂಸ, 100% ಕೊಳ್ತೋಗಿರೋ ಮಾಂಸ ಇದು. ಈ ಮಾಂಸಕ್ಕೆ ನೀವು ಯಾವ ಲ್ಯಾಬ್ಗೆ ಹೋದ್ರೂ ಈ ಮಾಂಸದ ರಿಪೋರ್ಟ್ ಬರೋದಿಲ್ಲ. ಏನಕ್ಕಂದ್ರೆ 70 ಗಂಟೆ ಈ ಮಾಂಸ ಮೇಲೆ ಹೋಗಿದೆ. 70 ಗಂಟೆ ಆದ್ಮೇಲೆ ಯಾರು ಸರ್ ತಿಂತಾರೆ ಮಾಂಸ? ಆ ಮಾಂಸ ನೋಡಿದ್ರೆ ನಿಮ್ಮವ್ರು ವಿಡಿಯೋ ಮಡಗಿದ್ದಾರೆ ನೋಡಿ, ಆ ಮಾಂಸ ಹೆಂಗ ಆಗಿದೆ ಅಂದ್ಬಿಟ್ಟು. ಈ ಮಾಂಸಕ್ಕೆ ಮೂರು ದಿವಸ ಮರಿ ಕುಯ್ದಾಗಿದೆ. ಇಲ್ಲಿ ಬರೋವರೆಗೂ 4 ದಿವಸ ಆಗಾಯ್ತು. ನಾಳೆ ಅಂಗಡಿಗೆ ಹೋಗೋಕೆ 5 ದಿವಸ ಆಗುತ್ತೆ. 5 ದಿವಸ ಐಸ್ನಲ್ಲಿ ಮಡಗ್ಬಿಟ್ಟು ತಿನ್ನೋಕ್ಕೆ ಯಾವ ಕಾನೂನಿಗೆ ಇದೇ ಇಲ್ಲ ಸರ್. ಯಾವ ಕಾನೂನಲ್ಲಿ ಯಾವುದಕ್ಕೆ ಕಾರಣನೇ ಇಲ್ಲ, ಯಾವ ಪರ್ಮಿಷನ್ ಇಲ್ಲ, ಯಾವ ಕಾನೂನು ಕೊಡೋದಿಲ್ಲ. ಇನ್ನೊಂದು ಮಾಡ್ತಾ ಇದ್ದಾರೆ. ಇನ್ನೊಬ್ರು ಮೊಬೈಲ್ ತೋರಿಸಿ ಹೇಳಿದ್ರಲ್ಲ, ಇನ್ನೊಬ್ರು ಮೊಬೈಲ್ ತೋರಿಸಿ ಹೇಳಿದ್ರು ಅದರಲ್ಲಿ ಮೇಕೆನೂ ಇದೆ ನಾಯಿನೂ ಇದೆ ಅಂತ ಹೇಳಿದ್ರಲ್ಲ, ಅದೇನು? ಹೌದು, ಅದೆಲ್ಲ ಪೂರ್ತಿ ವಿಡಿಯೋ ಇದೆ, ಬೇಕಂದ್ರೆ ನಿಮಗೆ ವಿಡಿಯೋ ಕಳಿಸ್ತೀನಿ. ಅದು ದಯವಿಟ್ಟು ಪೂರ್ತಿ ವಿಡಿಯೋಗಳು ಐತೆ ಅದರಲ್ಲಿ. ರಿಜ್ವಾನ್ ಕುರೇಶಿ ಅವರೇ, ಬೇಕಿದ್ರೆ ಎಲ್ಲ ಕಸಾಯಿಖಾನೆಯಲ್ಲಿ ಕೆಲಸ ಮಾಡ್ತಿರೋ ಎಲ್ಲರನ್ನು ಬೇಕಿದ್ರೆ ಕರೆಸಿ ಮೆಜೆಸ್ಟಿಕ್ಗೆ. ಆಗಲಿ ಒಂದು ಹೋರಾಟ, ನಾವು ನಿಮ್ಮ ಜೊತೆ ಇರ್ತೀವಿ, ನ್ಯಾಯದ ಪರವಾಗಿರ್ತೀವಿ, ಅಷ್ಟೇ ನಾನು ಹೇಳ್ತಿರೋದು. ನ್ಯಾಯದ ಪರವಾಗಿರ್ತೀವಿ, ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಸೈಡಲ್ಲಿ ನ್ಯಾಯ ಇದ್ರೆ ನ್ಯಾಯದ ಪರವಾಗಿ. ಆಮೇಲೆ ನೀವು ಯಾರಿಗೆಲ್ಲ ಕಂಪ್ಲೇಂಟ್, ಈಗ ನಮ್ಮ ಜೊತೆನಲ್ಲಿ ಇದಾರಲ್ಲ ಸರ್, 200-300 ಜನ ನಮ್ಮ ಜೊತೆನಲ್ಲಿ ಇದ್ದಾರೆ ಸರ್. ಈಗ ಓಕೆ, ಇದರಲ್ಲಿ ಕಸಾಯಿನೂ ಇದ್ದಾರೆ, ಎಲ್ಲ ಇದ್ದಾರೆ ಸರ್. 200-300 ಜನ ಇದಾರಲ್ಲ ಇಲ್ಲೇ. ಆಮೇಲೆ ಯಾರಿಗೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದರದೊಂದು ಕಾಪಿ ನಮಗೆ ಮೀಡಿಯಾದವರು ಕೊಟ್ಬಿಡಿ, ಉಳಿದದ್ದು ನಮಗೆ ಬಿಡಿ. ಥ್ಯಾಂಕ್ ಯು ರಿಜ್ವಾನ್ ಕುರೇಶಿ ನಮ್ಮ ಜೊತೆ ಮಾತನಾಡಿದಕ್ಕೆ. ಬೆಂಗಳೂರಿನಲ್ಲಿ ಬಹು ಬಿರಿಯಾನಿ. ರಿಜ್ವಾನ್ ಕುರೇಶಿ ಹೇಳ್ತಾರೆ ನೋಡಿ, ರಿಜ್ವಾನ್ ಕುರೇಶಿ ಹೇಳ್ತಾರೆ, ಒಂದು ಕೊಳೆತ ಮಾಂಸ 70 ಗಂಟೆ ಆಗಿದೆ, ಅದನ್ನು ಕೊಡುವಾಗಿಲ್ಲ. ಮಾಂಸದ ರೂಲ್ಸ್ ಪ್ರಕಾರ, ಕಸಾಯಿಗಳ ರೂಲ್ಸ್ ಪ್ರಕಾರ 16 ಗಂಟೆ ಒಳಗೆ ಅದನ್ನು ಕಟ್ ಮಾಡಿದರೆ ಮುಗಿಸಿಬಿಡಬೇಕು. ಆದರೆ ಇವರು ಕೊಡ್ತಿರೋದು ಹೋಟೆಲ್ಗೆ. ಹೋಟೆಲ್ ಅವರು ದಯವಿಟ್ಟು ಮುಂದೆ ಬನ್ನಿ, ದಯವಿಟ್ಟು ಹೋಟೆಲ್ ಅವರು ಮುಂದೆ ಬರಬೇಕು. ನಿಮಗೆ 500 ರೂಪಾಯಿಗೆ ಹೆಂಗೆ ಸಿಗತ್ತೆ? ನಾಯಿ ಮಾಂಸ ಕೊಡ್ತಾ ಇದ್ದೀರಾ ನಿಮ್ಮ 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 ಕಸ್ಟಮರ್ಸ್ಗೆ? ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಹೋಗಿದೆ, ಯಾಕೆ ಮಾತಾಡಿಲ್ಲ? DCMಗೆ ಕಂಪ್ಲೇಂಟ್ ಹೋಗಿದೆ, BBMP ಕಮಿಷನರ್ಗೆ ಕಂಪ್ಲೇಂಟ್ ಹೋಗಿದೆ, ಫುಡ್ ಇನ್ಸ್ಪೆಕ್ಟರ್ಗೆ. ಅಲ್ಲಿಗೆ ಬಂದಿರೋ ಫುಡ್ ಇನ್ಸ್ಪೆಕ್ಟರ್ಗೆ ನನಗೆ ನಂಬಿಕೆ ಇಲ್ಲ. ಆಮೇಲೆ ಸಪ್ಲೈ ರೈಲ್ವೆ ಸ್ಟೇಷನಿಂದ ಗೋಡೌನ್ ತನಕ ಇವ್ರದ್ದು ಯಾವುದೇ ಕಸಾಯಿಖಾನೆ ಇಲ್ಲ. ಅಬ್ದುಲ್ ರಜಾಕ್ ಅದನ್ನು ಸಪ್ಲೈ ಮಾಡ್ತಾರೆ ಅಂತೇಳಿ ಕುರೇಶಿ ಅವರು ಹೇಳ್ತಾರೆ. ಆ್ಯಂಡ್ ಮಾಂಸ ಇನ್ನೊಂದು, ಅವರು ಕಟ್ ಮಾಡಿರೋದೇ ಕುರಿ ಮಾಂಸ. ಡೌಟ್ ಅಲ್ಲೇ ಇದೆ, ನಾಯಿ ಮಾಂಸ ತರ ಕಂಡದನ್ನು ಕಟ್ ಮಾಡಲಿಲ್ಲ ಅವರು. ಅದು ಕುರಿ ಮಾಂಸನೇ. ಆ ಎಲ್ಲ ಮಾಂಸ ಎತ್ತಾಕೊಂಡು ಹೋಗ್ಬೇಕು. ಇದು ಮಟನ್ ರೀ, ಅಲ್ಲಿ ಕಾಣ್ತಾ ಇದೆ ನಮಗೆ ಅಡ್ಜಸ್ಟ್ಮೆಂಟು. ನಾವು ತೋರಿಸಿದ್ವಲ್ಲ ನಾಯಿ ಮಾಂಸ ಅಂತೇಳಿ, ಅದನ್ನ ಹಾಕಿ ಅದನ್ನ ಕಟ್ ಮಾಡಿ. ಇದು ಬೋಗಸ್. ಇದು ಇವ ಹಸಿ ನಾಯಿ ಮಾಂಸ ನಮಗೆ ತಿನ್ನಿಸ್ತಾ ಇದ್ದಾನೆ. ಈಗ ಆ ಮಟನ್ ಬೇಕು. ನೋ, ಕಳ್ರಿದ್ದಾರೆ ಇವರು, ಕಳ್ರಿದ್ದಾರೆ. ಏನ್ ಬೇಕಿದ್ರು ಆಗಲಿ, ಎಲ್ಲ ಅಡ್ಜಸ್ಟ್ಮೆಂಟ್. ಸಿದ್ದರಾಮಯ್ಯನವರೇ, ನಿಮಗೂ ಓಟ್ ಹಾಕದಂತ
ನಿಮಗೆ ವೋಟ್ ಹಾಕದಂತ ಮುಸ್ಲಿಮರ ರಿಸಲ್ಟ್ ಬರೋವರೆಗೂ ಏನ್ ವ್ಯಾಪಾರಕ್ಕೆ ಮಾಡೋದು ಸರ್ ಈಗ? ಪೆಟ್ಟು ಕೊಡ್ತಾ ಇದ್ದಾರೆ ನೋಡ್ಕೊಳ್ಳಿ. ಸರ್ ರಿಸಲ್ಟ್ ಬರೋವರೆಗೂ ಏನ್ ಮಾಡೋದು? ರಿಸಲ್ಟ್ ಬರೋವರೆಗೂ ಏನ್ ಮಾಡೋದು ಮಟನ್ನು? ಸರ್ ರಿಸಲ್ಟ್ ಬರೋವರೆಗೂ ಮಟನ್ ಏನ್ ಮಾಡೋದು? ಮಟನ್ ಓನರ್ ಹತ್ರ ಇರ್ತದಪ್ಪ, ನಮ್ಮ ಹತ್ರ ಅಲ್ಲ ಇರಲ್ಲ. ಸರ್, ಈಗ ಅದು ಬೇರೆ ಕಡೆ ಸಪ್ಲೈ ಇದ್ರೆ ಏನ್ ನಮ್ದು ಮಾಡ್ತೀರಾ? ಇಷ್ಟೇ ಕೆಲಸ ಅಣ್ಣ, ನಮ್ದು ಇಷ್ಟೇ ಸ್ಯಾಂಪಲ್ ತೆಗೆಯೋದು ನಾವು ಅಷ್ಟೇ. ಅಲ್ಲ ಸರ್, ಸ್ಯಾಂಪಲ್ ತೆಗೆದ್ರೆ ಮತ್ತೆ ಈಗ ಆ ಮಟನ್ ಎಲ್ಲಿ ಹೋಗುತ್ತೆ? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಈಗ ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ಇಲ್ಲ ಸರ್, ಓಕೆ ಸರ್, ಆ ಮಟನ್ ಎಲ್ಲಿ ಹೋಗುತ್ತೆ ಸರ್? ನನಗೆ ಪ್ರಶ್ನೆಗೆ ಆನ್ಸರ್ ಮಾಡಿ ಸರ್. ಈಗ ಹೇಳಿ ಸರ್ ನನಗೆ ಬೇಗ. ತಪ್ಪಿದೆ ಅಲ್ಲ ಸರ್, ಅಲ್ಲ ಈಗ ರಿಸಲ್ಟ್ ಬರೋವರೆಗೂ 12 ವರ್ಷದಿಂದ ತರಿಸ್ತಾ ಇದ್ದೀನಿ. ಅಲ್ಲ ಸರ್, ರಿಸಲ್ಟ್ ಇವತ್ತು ಬರೋವರೆಗೂ ಬಂದಿರೋದಲ್ಲ. ರಿಸಲ್ಟ್ ಬರೋವರೆಗೂ ಏನ್ ಮಾಡೋದು? ರಿಸಲ್ಟ್ ಬರೋವರೆಗೂ ನಮ್ದು ಸರ್, ನಾನು ಅವ್ರ ಹತ್ರ ಇರುತ್ತೆ. ಮಾತಾಡ್ತೀನಿ ಒಂದು ನಿಮಿಷ. ರಿಸಲ್ಟ್ ತಪ್ಪಾಗಿ ಬಂದ್ರೆ ಅಂಗಡಿ ಸೀಸ್ ಮಾಡ್ತಾರೆ. ಅಷ್ಟು ಬೇಸಿಕ್ ಸರ್ ಏನ್ ಮಾಡೋದು? ಸರ್ ಏನ್ ಮಾಡೋದು ಸರ್? ಹೇಳಿ ಸರ್, ಈಗ ಏನ್ ಮಾಡೋದು? ಮಟನ್ ಇಷ್ಟೇ ಕೆಲಸ ನಮ್ದು. ಆ ಮಟನ್ ಸರ್ ಇಷ್ಟೇ ಅಲ್ಲ, ಈಗ ಆ ಮಟನ್ ಎಲ್ಲಾದ್ರೂ ಬೇರೆ ಕಡೆ ಹೋದ್ರೆ ಏನ್ ಮಾಡೋದು? 12 ವರ್ಷದಿಂದ ತಿಂತಾ ಇದೀವಿ. ನಾಳೆ ಬೆಳಿಗ್ಗೆ ಬಂದು ಸರ್ ಅಲ್ಲ ಸರ್, ನಮಗೆ ಕಬಾಬ್ ಸರ್, ಈಗ ನಾವ್ ಹೆಂಗ್ ಅನ್ಕೊಳ್ಳೋದು ಸರ್? ಸರ್ ಈಗ ನಾವು ಆ ಮಟನ್ ಸರ್, ಈಗ ರಿಸಲ್ಟ್ ಬರೋವರೆಗೂ ನಾವ್ ಹೆಂಗ್ ನಂಬೋದು ಅದನ್ನ? ರಿಸಲ್ಟ್ ಬರೋವರೆಗೂ 12 ವರ್ಷದಿಂದ ತರಿಸ್ತಾ ಇದೀನಿ. ಸ್ಲಿಪ್ ಕೊಡ್ತೀನಿ. ಸರ್ ಚೆಕಪ್ ಮಾಡಿ ಹೇಳ್ತಾರೆ ಸರ್. ಸರ್ ನನಗೆ ಹೇಳಿ ಸರ್, ನನಗೆ ಈಗ ಅದೇನ್ ಮಾಡೋದು? ಐಟಮ್ ಸೀಸ್ ಮಾಡ್ಬೇಕು. ಕೇಳಿ ಸರ್, ಐಟಮ್ ಸೀಸ್ ನಾನು ಹೇಳಿಕೊಟ್ಟಿದ್ದಾಗಿದೆ. ಸರ್ ಹಂಗಂದ್ರೆ ಈಗ ನೀವು ಅಲ್ಲ